ಮತ್ತೆ ಬಹಿರಂಗ ರಾಜು ಪ್ರಕ್ರಿಯೆಯನ್ನ ತಡಿತಾ ಇದ್ದಾರೆ ಅಂತಂದ್ಬಿಟ್ಟಂತ ಹೇಳ್ತಾ ಇದ್ದಾರೆ. ಯಾವ ರೀತಿ ಯಾರು ಸರ್? ಪ್ರದೀಪ್ ಈಶ್ವರ್ ಅವರು ಬರ್ತಾ ಬರ್ತಾ ಏನಾಗ್ತಾ ಇದ್ದಾರೆ ಅಂದರೆ ಹಿಟ್ಲರ್ ಆಗ್ತಾ ಇದ್ದಾರೆ, ದಲಿತ ವಿರೋಧಿ ಆಗ್ತಾ ಇದ್ದಾರೆ. ಜಮೀನುಗಳ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸುಮಾರು ಒಂದು 8 ಕೇಸ್ ಬಂದಿದೆ ಚಿಕ್ಕಬಳ್ಳಾಪುರದಲ್ಲಿ. ಏನು ಶಾಸಕರೇ ವಿರೋಧ ಮಾಡ್ತಾ ಇರೋವಂಥದ್ದು, ಅದು ಒಂದು ಕಡೆ ಅದೆಲ್ಲ ದಾಖಲೆಗಳಿರ್ತೈತೆ. ದಾಖಲೆಗಳ ಪ್ರಕಾರ ಹೋರಾಟ ಮಾಡೋಣ. ಈಗ ಬಂದಿರೋವಂಥದ್ದು ಏನಂದರೆ ಸಂತೆ ಮೈದಾನ, ನಮ್ಮ ಚಿಕ್ಕಬಳ್ಳಾಪುರ ಸಂತೆ ಮೈದಾನ ಮಳಿಗೆಗಳನ್ನ ಹರಾಜು ಮಾಡಬೇಕು ಅಂತ ಹೇಳ್ಬಿಟ್ಟು ನೋಡಿ ಅನೌನ್ಸ್ ಮಾಡ್ತಾರೆ. ಮಳಿಗೆಗಳನ್ನ ಹರಾಜು ಮಾಡಬೇಕು ಅಂತ ನಗರಸಭೆಯವರು ಅನೌನ್ಸ್ ಮಾಡ್ತಾರೆ. ಕಮಿಷನರ್ ಅವರು ಮತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರೂ ಸೇರಿ ಅನೌನ್ಸ್ ಮಾಡ್ತಾರೆ. ಇದು ಅನೌನ್ಸ್ ಮಾಡಿದ್ಮೇಲೆ ಪ್ರದೀಪ್ ಈಶ್ವರ್ ಅವರು ಏನು ಶಾಸಕರಿದ್ದಾರೆ, ಅವ್ರ ಸಮುದಾಯದವರು ಒಂದಷ್ಟು ಜನ ಅಲ್ಲಿ ಸ್ಟ್ರಾಂಗ್ ಆಗಿದ್ದಾರೆ, ಕೋಟ್ಯಾಧಿಪತಿಗಳಾಗಿದ್ದಾರೆ, ದುಡ್ಡಲ್ಲಿ ಚೆನ್ನಾಗಿದ್ದಾರೆ, ಅಲ್ಲೊಂದಷ್ಟು ಅಂಗಡಿಗಳು ಹಾಕ್ಕೊಂಡಿದ್ದಾರೆ ಅಂತ ಇವ್ರ ಟೀಮೆಲ್ಲ ಹೋಗ್ಬಿಟ್ಟು ಪ್ರದೀಪ್ ಈಶ್ವರ್ ಅವರು ಪ್ರೆಷರ್ ಆಗ್ತಾರೆ, ಹರಾಜು ಯಾವುದೇ ಕಾರಣಕ್ಕೂ ಆಗಬಾರ್ದು ಅಂತ. ಅವ್ರು ಹಂಗೆ ಹೇಳಿದ ತಕ್ಷಣ ಅವ್ರೇನು ಮಾಡಿದ್ದಾರೆ, ಕಮಿಷನರ್ ಅವರು ಡೈರೆಕ್ಷನ್ಸ್ ಮಾಡಿದ್ದಾರೆ, ಹರಾಜು ಮಾಡಬೇಡ. ಅಲ್ಲಿಗೆ ನೀವು MLA ಎಲೆಕ್ಷನ್ ನಿಂತಾಗ 4 ದಿನದಿಂದ ಎಲೆಕ್ಷನ್ ನಡೆಯುವಂಥ ಸಮಯದಲ್ಲಿ ಕೇವಲ 4 ತಿಂಗಳಿಂದ ಬಂದವರು ನೀವು. 70% ಚಿಕ್ಕಬಳ್ಳಾಪುರದಲ್ಲಿರೋಂಥ ದಲಿತರು ನಿಮ್ಗೆ ಓಟ್ ಹಾಕಿ ಗೆಲ್ಸಿರೋಂಥದ್ದು. ನಾವು ಗೆಲ್ಸಿರೋಂಥದ್ದು ನಿಮ್ಮನ್ನು. ನೀವು ಇವತ್ತು ದಲಿತರಿಗೇನೆ ದ್ರೋಹ ಮಾಡೋದಾ? ದಲಿತರ ಹಕ್ಕುಗಳನ್ನ ಕಿತ್ಕೊಳ್ಳೋಂಥದ್ದಾ? ಇವತ್ತಿಂದ ಪ್ರದೀಪ್ ಈಶ್ವರ್ ಅವರು ದಲಿತ ವಿರೋಧಿ. ಇವತ್ತಿಂದ ಪ್ರದೀಪ್ ಈಶ್ವರ್ ಅವರು ದಲಿತ ವಿರೋಧಿ. ಯಾಕೆ ಈ ಮಾತು ಹೇಳ್ತಾ ಇದ್ದೀವಿ ಅಂದರೆ ನೋವಾಗುತ್ತೆ ಸರ್. ಈ ಮಳಿಗೆಗಳು ಬಿಟ್ಟರೆ ಎಲ್ಲೋ ಒಂದು ಕಡೆ ಯಾರೋ ಒಬ್ಬರು ತೀರಾ ಬಡವರು ಹರಾಜಲ್ಲಿ ಒಂದು ಅಂಗಡಿ ತಗೊತಾನಂದ್ರೆ ಅವ್ನು ಇಂಪ್ರೂವ್ಮೆಂಟ್ ಆಗ್ತಾನೆ, ದಲಿತರ ಮನೆ ಉದ್ಧಾರ ಆಗ್ತೈತೆ. ಅದಕ್ಕೆ ನೀವು ವಿರೋಧ ಮಾಡೋವಂಥದ್ದಾ? ಕಮಿಷನರ್ ಅವ್ರನ್ನ ಕೇಳಿದ್ರೆ ನೇರವಾಗಿ MLA ಅವ್ರ ಮೇಲೆ ಹೇಳ್ತಾರೆ. MLA ಅವ್ರು ಹೇಳಿದ್ರು ಹಂಗಾಗಿ ಸ್ಟಾಪ್ ಮಾಡಿದ್ದೀವಿ ಅಂತ. ಏನಿದು, ಏನು ರೂಲ್ಸು? ಪ್ರದೀಪ್ ಈಶ್ವರ್ ಅವರು ಎಷ್ಟು ದೊಡ್ಡವರಾದರೆ ಏನು ಪ್ರಯೋಜನ? ದಲಿತರಿಗೆ ಮೋಸ ಮಾಡಿದ್ಮೇಲೆ ಸರ್, ನಾನು ಎಲ್ಲ ಕಡೆನೂ ಹೇಳ್ತಾ ಇರ್ತೀನಿ ಸರ್, ದಲಿತರಿಗೆ ಮೋಸ ಮಾಡಿದ್ರೆ ಯಾವನೇ ಆಗಲಿ ಬಿಡಲ್ಲ. ಇವತ್ತು ಇಷ್ಟೊಂದು ಅನ್ಯಾಯ ಮಾಡಿ ನಾವೇನು ಮಾಡ್ತಾಯಿದ್ದೀವಿ? ನಾಳೆ ಏನಾದರೂ ಹರಾಜು ಪ್ರಕ್ರಿಯೆ ನಡೆದಿಲ್ಲ ಅಂದರೆ ಮುಂದಿನ ವಾರ ಅನಿರ್ದಿಷ್ಟಾವಧಿ ಪ್ರತಿಭಟನೆ ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಹರಾಜು ಪ್ರಕ್ರಿಯೆ ನಡೆಯೋ ತನಕ ಮತ್ತು ಕಮಿಷನರ್ ಅವ್ರ ಮೇಲೆ ಕೇಸ್ ಆಗೋ ತನಕ. ಯಾಕಂದರೆ ಅವರೊಂದು ಅಧಿಕಾರಿ, ಜನಪ್ರತಿನಿಧಿ ಮಾತು ಕೇಳಲಿ ಪರವಾಗಿಲ್ಲ, ದಲಿತರಿಗೆ ವಿರೋಧ ಮಾಡಿಕೊಂಡು ದಲಿತರಿಗೆ ಅನ್ಯಾಯ ಮಾಡ್ಕೊಂಡು ಕೇಳೋಂಥದ್ದು ನೀವು. ಹಂಗಾಗಿ ಇವತ್ತು ಒಂದು ಬಣ್ಣ ಪ್ರದೀಪ್ ಈಶ್ವರ್ ಅವರ ಒಂದು ಬಣ್ಣ ಬಯಲಾಗೈತೆ, ದಲಿತ ವಿರೋಧಿ. ದಲಿತರಿಗೆ ಮೀಸಲಿಡೋಂಥ ಅಂಗಡಿಗಳವು ಸಂತೆ ಮೈದಾನದಲ್ಲಿ. ಇವತ್ತು ಯಾರೋ ಬೇರೆಯವ್ರು ಇದ್ದಾರೆ, ಇಷ್ಟು ದಿನ ಇದ್ದರು, ಏನು ಬೇಕೆಲ್ಲ ಮಾಡ್ಕೊಂಡಿದ್ದಾರೆ. ಇವಾಗ ಯಾಕೆ ಬಿಡಬೇಕು? ಅದಕ್ಕೆ ಸಂಬಂಧಪಟ್ಟಂಗೆ ಅಪ್ಲಿಕೇಶನ್ನೇ ಕರೆದವ್ರಲ್ಲ, ಪಾಂಪ್ಲೆಟೇ ಹೊಡ್ಸೋರಲ್ಲ ನಗರಸಭೆಯಿಂದ. ನೋಡಿ 3/3/2025 ಹೊಡ್ಸವ್ರೆ. ನಾಳೆ ಹರಾಜು ಐತೆ. ಯಾರಣ್ಣ ಹೇಳ್ತಾರೆ? ಇವಾಗ ನಾನು ಹೇಳ್ತೀನಣ್ಣ. ಇವಾಗ ಇಂಥ ದೊಡ್ಡ ಕೇಸುಗಳೇ ನೋಡ್ತಾ ಇದ್ದೀರಿ. ಯಾವನೇ ಆಗಲಿ ತಪ್ಪು ಮಾಡಿದವ್ನು ನಾನು ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರಾ? ಯಾರು ಒಪ್ಕೊಂಡ್ಬಿಡ್ತಾರೆ? ಈಗ ಕಮಿಷನರ್ ಅವರು ಅಷ್ಟು ಪ್ರೆಷರ್ ಇಲ್ದಿರ ಇದ್ದರೆ ಏನಕ್ಕೆ ಸ್ಟಾಪ್ ಮಾಡ್ಬೇಕು? ಮಾಡಂತ ಹೇಳಿ ನೋಡೋಣ, ತಾಕತ್ತಿದ್ರೆ ಇವ್ರಿಗೆ ನಾಳೆ ಅಷ್ಟು ಪ್ರೆಷರ್ ಇದ್ದರೆ ಇವಪ್ಪ ಹೇಳೇ ಇಲ್ಲಲ್ಲ. ನಾಳೆ ಪ್ರದೀಪ್ ಈಶ್ವರ್ ಅವರೇ ನಾಳೆ ಬಂದು ನಗರಸಭೆಯಲ್ಲಿ ಕುತ್ಕೊಂಡು ಹರಾಜು ಪ್ರಕ್ರಿಯೆ ಮಾಡಿಲ್ಲ ಅಂದರೆ ಇವ್ರು ದಲಿತ ವಿರೋಧಿ ಆಗ್ಬೋದಾ? ಕಮಿಷನರ್ ಹೇಳಿದಾರೆ ಶಾಸಕರ ಒತ್ತಡದಿಂದ ಈ ಥರ ಮಾಡ್ತಿದ್ದೀವಿ. ಅಣ್ಣ ಹೇಳಿರೋದಕ್ಕೇನೆ ಇಷ್ಟೆಲ್ಲ ನಡೀತಾ ಇರೋದಣ್ಣ. ಇಷ್ಟೆಲ್ಲ ದಲಿತ ಮುಖಂಡರು ಸೇರಿ, ಚಿಕ್ಕಬಳ್ಳಾಪುರ ಜನತೆ ಸೇರಿ ಇವತ್ತು ಹೋರಾಟ ಮಾಡ್ತಾ ಇರೋದು ಕಾರಣ ಏನು? ಕಮಿಷನರ್ ಅವರು ಓಪನ್ ಆಗಿ ಮಾತಾಡ್ತಾ ಇದ್ದಾರಲ್ಲ, ಪ್ರೆಷರ್ಸ್ ಐತೆ ನಮಗೆ, ನಾವು ಹರಾಜು ಮಾಡಲ್ಲ. ಇನ್ನು ಪಾಂಪ್ಲೆಟ್ ಏನಕ್ಕಪ್ಪ ಹೊಡಿಸ್ತೆ? ಅದೇನೇನು ಮಾಡ್ಕೊತವ್ರು ನಿಮ್ಗೆ ಗೊತ್ತಾಗ್ಬೇಕು ನಮ್ಮ ಮಾಧ್ಯಮ ಮಿತ್ರರಿಗೆ. ರಾತ್ರಿ ಹೊತ್ತು ಏನೇನು ನಡೀತೈತೋ ನಾವು ನೋಡಿಲ್ಲ ಸರ್. ನಮಗೊಂದು ದೂರಿದೆ, ರಾತ್ರಿ ನೀವು ನಗರಸಭಾ ಆಯುಕ್ತರನ್ನ ಇಲ್ಲಿ ಬಂದಿರಿಖಾನೆಯಲ್ಲಿ ಇಟ್ಕೊಂಡಿದ್ದಂಗೆ ಬಂಧಿಸಿದ್ರು ಕೆಲವು ರಾಜಕಾರಣಿಗಳು ಅಂತ ಒಂದು. ಅಣ್ಣ, ಈಗ ನಾನೊಂದು ಮಾತು ಹೇಳೋದಣ್ಣ, ರಾಜಕಾರಣಿಗಳು ಏನು ಬೇಕಾದರೂ ಮಾಡ್ಬೋದು. ಅವ್ರಿಗೆ ಏನಂದರೆ ಸಂವಿಧಾನ ಕಾನೂನು ಅದು ಇದು ಇಲ್ಲ. ಮತ್ತು ಎಲ್ಲೋ ಇರೋಂಥ ವ್ಯಕ್ತಿನ ಕರ್ಕೊಂಡು ಬಂದು ಒಂದೇ ಸಲ ನಮ್ಮ ದಲಿತರೆಲ್ಲ ಸೇರಿಕೊಂಡು ಶಾಸಕರನ್ನ ಮಾಡಿ ಕೂರಿಸಿದ್ವಲ್ಲ, ಇದು ಎಲ್ಲೆಲ್ಲಿ ಪ್ರಭಾವ ಬೀರ್ತೈತೆ ನೋಡ್ರಿ ಅಲ್ವಾ? ಈಗ ಮಾತಾಡೋಂಥದ್ದು ಜಾಸ್ತಿ ವಿಚಾರಗಳೈತೆ, ಏನಕ್ಕೆ ಬಾಯಿ ಮುಚ್ಕೊಂಡು ಸೈಲೆಂಟಾಗಿದ್ವಿ? ಆ ವಿಚಾರಗಳಲ್ಲಿ ಎಲ್ಲದರಲ್ಲಿನೂ ಗೆದ್ದ ಮೇಲೆ ಮಾತಾಡೋಣ ಅಂತ ಅಲ್ವಾ? ಇವತ್ತು ನೀವು ನಮ್ಮ ಹಕ್ಕುಗಳಿಗೆ ನೀವು ದೌರ್ಜನ್ಯ ಇದು ಮಾಡಿದ್ರೆ, ಬೆನ್ನು ಚೂರಿ ಹಾಕೋಂಥ ಕೆಲಸ ಮಾಡಿದ್ರೆ, ನೀವು ಶಾಸಕರಾದ್ರೇನು ಯಾರಾದ್ರೇನು ಯಾಕೆ ಮಾತಾಡಬಾರ್ದು? ನಾವು ಯಾಕೆ ಸ್ಟಾಪ್ ಮಾಡಬೇಕು? ನಿಮಗೆ ಅಪ್ಪ ಈಗ ನೀವು ಕೇಳಿದ್ರಿ ನನಗೆ ಇದಕ್ಕೆ ಸಂಬಂಧನೇ ಇಲ್ಲ ಅಂತೇಳ್ಬಿಟ್ಟು ಹೇಳಿದ್ರಿ. ಸರಿ, ನಿಮ್ಗೆ ಸಂಬಂಧ ಇಲ್ಲಾಂದರೆ ನೀವೇ ತಾನೇ ಶಾಸಕರು ಇಲ್ಲಿಗೆ
ಬಂದು ನಾಳೆ ಹರಾಜು ಮಾಡಿಸು. ಪ್ರದೀಪ್ ಈಶ್ವರ್ ಅವರೇ, ನಾಳೆ ಖುದ್ದು ನೀವೇ ಬಂದು ನಗರಸಭೆಗೆ ಭೇಟಿ ಕೊಟ್ಟು ಹರಾಜು ಮಾಡಿಸ್ರಿ. ಏನಂತೀರಣ್ಣ ಇದಕ್ಕೆ? ಹಾಂ, ಬಾಯಿ ಮಾತಲ್ಲ ನಾವು, ಬಾಯಿ ಮಾತಲ್ಲ ಅದೆಲ್ಲ. ಈಗ ಹಂಗಂತೇಳಿ ಈಗ ನಾನೊಂದು ಮಾತು ಹೇಳೋವಂಥದ್ದು ಏನು ಗೊತ್ತಾ, ಕ್ಯಾನ್ವಾಸ್ ಟೈಮಲ್ಲಿ ಅಂಬೇಡ್ಕರ್ ಅವ್ರ ಫೋಟೋ ತೋರಿಸಿದ್ದಕ್ಕೆ ನಮ್ಮ ಜನ ಕೊಟ್ಟಿರೋಂಥ ಭಿಕ್ಷೆ ಅದು. ಎಸ್ ಸಿಗಳು ನಮ್ಮ ಸಮುದಾಯದವ್ರು ಏನು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿದ್ದಾರೆ, ಚಿಕ್ಕಬಳ್ಳಾಪುರ ತಾಲೂಕಲ್ಲಿದ್ದಾರೆ, ಕ್ಯಾನ್ವಾಸ್ ಟೈಮಲ್ಲಿ ಅಂಬೇಡ್ಕರ್ ಅವ್ರ ಫೋಟೋನ ಈ ಥರ ಎತ್ತಿ ತೋರಿಸಿದ್ದಕ್ಕೆ ನಮ್ಮ ಜನ ಕೊಟ್ಟಿರೋಂಥ ಭಿಕ್ಷೆ ಪ್ರದೀಪ್ ಈಶ್ವರ್ ಅವ್ರಿಗೆ. ಸರ್, ನಾಳೆ ಏನಾದರೂ ಹರಾಜು ಪ್ರಕ್ರಿಯೆ ನಡೆದಿಲ್ಲ ಅಂದರೆ ಮುಂದಿನ ವಾರದಿಂದ ಅನಿರ್ದಿಷ್ಟಾವಧಿ ಪ್ರತಿಭಟನೆ ಮಾಡ್ತೀವಿ ಸರ್. ಅವರು ಎಷ್ಟೆಷ್ಟು ಪ್ರೆಷರ್ ಹಾಕ್ತಾರೋ, ಎಷ್ಟೆಷ್ಟು ಇವಾಗ ಅವರು ಶ್ರೀಮಂತರಿದ್ದಾರಲ್ಲ, ಕೋಟ್ಯಾಧಿಪತಿಗಳಿದ್ದಾರಲ್ಲ, ಅಲ್ಲಿರೋಂಥವ್ರು ಅಂಗಡಿಗಳು ಹಾಕ್ಕೊಂಡು ಅವ್ರು ಎಷ್ಟೆಷ್ಟು ದುಡ್ಡು ಖರ್ಚು ಮಾಡ್ತಾರೋ, ಏನೇನು ಮಾಡ್ತಾರೋ ಮಾಡಲಿ ಸರ್. ಸರ್, ಆದರೆ ಶಾಸಕರು ಅವರ ಸಮುದಾಯದ ಪರ ಮಾತ್ರ ಇದ್ದಾರೆ ಅಂತನಾ? ಇವಾಗ ಹಂಗೆ ಆಗಿರೋ ಸರ್. ನೀವು ಹೋಗಿ ಎನ್ಕ್ವೈರಿ ಮಾಡಿರಿ, ಅಲ್ಲಿ ಯಾರ್ಯಾರು ಅಂಗಡಿಗಳು ಹಾಕ್ಕೊಂಡಿದ್ದಾರೆ, ಅಂಗಡಿಗಳು ಹಾಕ್ಕೊಂಡು ಇನ್ನೊಬ್ರಿಗೆ ಯಾರಿಗೆ ಬಾಡಿಗೆ ಕೊಟ್ಟಿದ್ದಾರೆ ಎಲ್ಲ ಎನ್ಕ್ವೈರಿ ಮಾಡಿರಿ ನೀವು. ಇವಾಗ ಪತ್ರಕರ್ತರು ಎಲ್ಲರಿಗೂ ಗೊತ್ತಾಗಿರ್ತೈತಲ್ಲ ಅಣ್ಣ ವಿಚಾರ, ಎನ್ಕ್ವೈರಿ ಮಾಡ್ರಪ್ಪ. ಇದೇ ಮೊದಲೇನೆಲ್ಲ ಇಡೀ ರಾಜ್ಯದಲ್ಲಿ ಇರೋಂಥ ವ್ಯವಸ್ಥೆ ಯಾಕೆ ಇಷ್ಟೊಂದು ದಲಿತರನ್ನ ಮೀನಾಮೇಷ ತೋರಿಸುವಂಥದ್ದು? ಅಣ್ಣ, ಈಗ ದಲಿತರ ವಿಚಾರ 4 ಜನಕ್ಕೆ ಒಳ್ಳೇದಾಗ್ತೈತಂದರೆ ಎಲ್ಲ ಇವರು ಏನೋ ಎಲ್ಲ ಶಾಸಕರು ಎಲ್ಲ ಜನಪ್ರತಿನಿಧಿಗಳು ಸಪೋರ್ಟ್ ಮಾಡ್ತಾರೆ. ನಾವು ಅದಕ್ಕೆ ಡಬಲ್ ಅಂದ್ಕೊಂಡಿದ್ವಿ ಪ್ರದೀಪ್ ಈಶ್ವರ್ ಅವ್ರನ್ನ. ಓ, ನಮ್ಮ ಸಮುದಾಯದವ್ರನ್ನ ಎತ್ತಿ ಮೆರೆಸ್ಬಿಡ್ತಾನೆ ತಲೆ ಮೇಲೆ ಅಂತ. ಏನು ಮಾಡೋನಪ್ಪ ಗೆದ್ದಾಗಿಂದ? ಏನು ರೀ ಮಾಡಿದ್ದಾರೆ ದಲಿತರಿಗೆ? ದಲಿತ ಕಾಲೋನಿಗಳಿಗೆ ಭೇಟಿ ಮಾಡಿ ಅವರ ಸಮಸ್ಯೆಗಳು ಆಲಿಸ್ತಾ ಇದ್ದೀನಿ ಅಂತ ಹೇಳ್ತಾರಲ್ಲ ಸರ್. ಆಯ್ತಣ್ಣ, ಇವಾಗ ನಾನು ಹೇಳೋಂಥದ್ದು ಅಲ್ಲಿ ಹೋಗಿ ಸುಡೋಣ వచ్చేసి ವಿಡಿಯೋ చేసుకొని పోతాడు ఏమీ చేసేలేదు ಅಂತ ಹೇಳ್ತಾವ್ರು. ಇದಕ್ಕೇನು ಆನ್ಸರು? ಇವಾಗ ಇಲ್ಲೇ ಇದ್ದಾರಣ್ಣ ಜನ, దళిత కాలనీಗಳಿಗೆ ఇವರು భేటీ కొడతారు. అన్న వస్తాడు, వీడియో చేసుకుంటాడు, తెలుగులో మాట్లాడతాడు, పాయింట్ పాడుకు ఆయన పోతాడు, ఏమీ చేస్తూ ఉండలేదు ಅಂತಾರೆ. ಏನು ಹೇಳ್ತೀರಿ ಇದಕ್ಕೆ? ಅಲ್ವಾ ಸರ್, ನಾವು ಹೇಳೋವಂಥದ್ದೇನೆಂದರೆ ನಮಗೆ ಸಂವಿಧಾನಾತ್ಮಕವಾಗಿ ಹೋರಾಟ ಮಾಡ್ತೀವಿ ಸರ್. ಹರಾಜು ಪ್ರಕ್ರಿಯೆ ನಡೆಯೋ ತನಕ ಬಿಡಲ್ಲ. ಥ್ಯಾಂಕ್ ಯು.